ಶಿವಮೊಗ್ಗ ಅಂದರೆ ನಾನು ರಾಜ್ಯಾದ್ಯಂತ ಎಲ್ಲ ಕಡೆ ನಮ್ಮ ಡಿವಿಷನ್ ಆಫೀಸ್ಗಳು ಹೇಳಿದ್ರೆ ಎಲ್ಲ ಕಡೆ ನಾವು ಇನ್ಸ್ಪೆಕ್ಷನ್ಗೆ ಹೋಗಿ ಅದ ನಂತರ ರಿವ್ಯೂ ಮಾಡ್ತೀವಿ ನಾವು. ಅಲ್ಲಿ ಏನೇನು ಕಾಮಗಾರಿಗಳು ನಡೀತಾ ಇದ್ದಾವೆ, ಏನೇನು ಪೆಂಡಿಂಗ್ ಇದೆ, ಏನೇನು ಸ್ಪೀಡಾಗಿ ಕವರ್ ಮಾಡಬೇಕಾಗಿದೆ, ಮತ್ತು ಅಲ್ಲಿರುವಂಥ ಲೋಕಲ್ ಸಮಸ್ಯೆಗಳೇನು, ಮುಂದಿನ ಬಜೆಟ್ನಲ್ಲಿ ಏನೇನು ಸೇರಿಸ್ಬೇಕು ಅಂತ ಈ ರೀತಿ ನೋಡಲಿಕ್ಕೆ ರಾಜ್ಯಾದ್ಯಂತ ಎಲ್ಲ ಡಿವಿಷನ್ಗಳಲ್ಲಿ ನಾವು ಮಾಡ್ತಾಯಿದ್ದೀವಿ. ಮೊನ್ನೆ ಚಿತ್ರದುರ್ಗ ಡಿಸ್ಟ್ರಿಕ್ಟ್ನಲ್ಲಿ ಇದ್ದೆ 2 ದಿವಸ. ಸೊ ಇವತ್ತು ರಾತ್ರಿಯಲ್ಲಿ ಬಂದಿದ್ದೀವಿ. ಎಲ್ಲ ಇವತ್ತು ಸೊರಬ ಇದರಲ್ಲಿ ಕ್ಷೇತ್ರದಲ್ಲಿ ಒಂದು 6 ಬ್ಯಾರೇಜಸ್ಗೂ ನಾವು ಹೋದ ಬಜೆಟ್ನಲ್ಲೇ 53 ಕೋಟಿ ಕೊಟ್ಟಿದೆ. ಬಜೆಟ್ನಲ್ಲಿ ಅನೌನ್ಸ್ ಮಾಡಿ ಅದು ಇವತ್ತು ಪ್ರಾರಂಭ ಮಾಡಿ ಶಂಕುಸ್ಥಾಪನೆ ಮಾಡಿ ಟೆಂಡರ್ ಆಗಿ ಎಲ್ಲ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ ಅವರಿಗೆ. ಅದೇ ರೀತಿಯಾಗಿ ಬೇರೆ ಕಡೆ ತಡಗೋಳ ನಿರ್ಮಾಣ ಆಗಿತ್ತು, ಅಲ್ಲಿಗೂ ಹೋಗಿದ್ವಿ. ಹಾಗಾಗಿ ಸಾಗರಕ್ಕೆ ಹೋಗಿ ಈ ಕಡೆ ಬಂದ್ವಿ. ಈಗ ಈ ರಿವ್ಯೂ ಮಾಡ್ತೀವಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಾಕಷ್ಟು ನೋಡಿ, ಅದು ಇವತ್ತು ಹೊಸದಾಗಿ ನಡೆದೇ ಇಲ್ಲ, ಭಾಳ ಮಾತಾಡ್ತಾ ಇದ್ದಾರೆ. ಸಂಬಂಧಪಟ್ಟಿದ್ದವರು ಯಾರು ಅದ್ರ ಬಗ್ಗೆ ಏನು ಮಾತಾಡಲಿ. ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗಬೇಕಾದ್ರೆ AICCನವ್ರು ತೀರ್ಮಾನ ತಗೋಬೇಕು. AICCನವ್ರು ಯಾವತ್ತು ತೀರ್ಮಾನ ತಗೋದ್ರೆ ಅವತ್ತು ಆಗ್ತದೆ. ಉಳಿದಂಥ ನಾವು ಯಾರೇ ಏನೇ ಮಾತಾಡಿದ್ರೂ ಅದಕ್ಕೆ ಸಂಬಂಧ ಇರಲಿಲ್ಲ ಪಕ್ಷದಲ್ಲಿ. ಅದ್ರ ಬಗ್ಗೆ ಯಾರೂ ಈಗ ಮುಖ್ಯಮಂತ್ರಿಗಳು ಹೇಳಿಲ್ಲ, ಪ್ರದೇಶ ಕಾಂಗ್ರೆಸ್ನವ್ರ ಅಧ್ಯಕ್ಷರು ಹೇಳಿಲ್ಲ. ಬೇರೆ ಬೇರೆಯವರು ಅವರ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಬಟ್ ಏನೇ ಮಾಡಿದ್ರು ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು AICC ತೀರ್ಮಾನ ತಗೊಂಡು ಆ ತೀರ್ಮಾನ ಪ್ರಕಾರ ನಡೀತದೆ ಅಷ್ಟೇ. ಪಕ್ಷದ ಹಿರಿಯ ಮುಖಂಡರು ಸಾಕಷ್ಟು ಇದ್ರ ಬಗ್ಗೆ ಮಾತಾಡ್ತಾರೆ. ಯಾರು ಹಿರಿಯ ಮುಖಂಡರಲ್ಲ, ಎಲ್ಲರೂ ಒಂದೇ ಮುಖಂಡರು. ಹಿರಿಯ ಮುಖಂಡರು ಸಹ ಕಿರಿಯ ಮುಖಂಡರು ಮತ್ತು ಇಲ್ಲೇ ಕಾಂಗ್ರೆಸ್ನಲ್ಲಿ ಅದು ಹೊರಗೆ ಯಾರು ಪಕ್ಷದ ವಿಚಾರಗಳು ಯಾವಾಗಲೂ ಕಾಂಗ್ರೆಸ್ ಪಕ್ಷದಲ್ಲಿ ಹೊರಗೆ ಮಾತಾಡಬಾರ್ದು. ಮತ್ತು ಏನೇ ತೀರ್ಮಾನ ಏನೇ ಯಾರಿಗೇನು ಅಭಿಪ್ರಾಯ ಇದೆಯೋ ಆ ಅಭಿಪ್ರಾಯನ ನಾವು ಹೈಕಮಾಂಡ್ ತಿಳಿಸ್ಲಿಕ್ಕೆ ಎಲ್ಲರಿಗೂ ಮಂತ್ರಿಗಳು ಹೇಳ್ಬೋದು, MLAಗಳು ಹೇಳ್ಬೋದು, ಕಾರ್ಯಕರ್ತರು ಹೇಳ್ಬೋದು, ಮುಖಂಡರು ಹೇಳ್ಬೋದು, ಎಲ್ಲರಿಗೂ ಅವಕಾಶ ಐತಿ. ಹಾಗಾಗಿ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಬರ್ತಾರೆ, ಸೆಕ್ರೆಟರಿಸಿ ಬರ್ತಾರೆ, AICC ಅಧ್ಯಕ್ಷರು ನಮ್ಮ ಸ್ಟೇಟ್ನಲ್ಲಿ ಇದ್ದಾರೆ. ಬಂದಾಗ ಅವ್ರಿಗೆ ಭೇಟಿಯಾಗಿ ವೈಯಕ್ತಿಕವಾಗಿ ವಿಷಯಗಳನ್ನ ತಿಳಿಸಿದ್ರೆ ಏನು ತಪ್ಪೇನಿಲ್ಲ. ಮಾಡಿದ್ರೆ ಬಹಿರಂಗವಾಗಿ ಮಾತಾಡಬಾರ್ದು. ಅದನ್ನೇ AICCನವ್ರು ಸಹಿತ ಹೇಳ್ತಾ ಇದ್ದಾರೆ, ಬಹಿರಂಗವಾಗಿ ಯಾರು ಮಾತಾಡಬೇಡ್ರಿ. ಗೊಂದಲ ಅಂತೂ ಏನೂ ಇಲ್ಲೇ ಇಲ್ಲ. ಗೊಂದಲ ಇರೋದೆಲ್ಲ ಮಾಧ್ಯಮಗಳಲ್ಲಿ ಯಾರೊಬ್ಬರು ಅದು ಮಾತಾಡಿದ್ರು, ನೀವೇನಂತೀರಿ ಅವ್ರೇನಂತಾರೆ ಕೇಳಿ ಮಾತಾಡೋದು ಬಿಟ್ಟರೆ, ನಾನು ತಿಳಿಬೇಕಾದ್ರೆ ನಾನು 55 ವರ್ಷದಿಂದ ಈ ಪಾರ್ಟಿಯಲ್ಲಿದ್ದೀನಿ. 1919 ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದೆ, 12 ವರ್ಷ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದೆ, ಇದು KPCC ಜನರಲ್ ಸೆಕ್ರೆಟರಿ ಆಗಿದೆ, ವೈಸ್ ಪ್ರೆಸಿಡೆಂಟ್ ಆಗಿದೆ, AICC ಸೆಕ್ರೆಟರಿ ತೆಲಂಗಾಣದಲ್ಲಿ 6 ವರ್ಷ ಇದ್ದೆ, ಎಲ್ಲವನ್ನೂ ಮಾಡಿದ್ದೀನಿ. ಬಟ್ ಅಲ್ಲಿ ಗೊಂದಲ ಅಂತೂ ಏನಿಲ್ಲ. ಮುಖ್ಯಮಂತ್ರಿ ಬದಲಾವಣೆ ಕೂಡ ಅದು ಅದೇ ಯಾರು ಹೇಳಿದ್ರು? ಶಿವಕುಮಾರ್ ಅವರು ಹೇಳಿದ್ರೆ ಅವರು ಹೇಳ್ತಾರೆ, ಸಿದ್ದರಾಮಯ್ಯವರು ಇರ್ತಾರೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ನಾವೆಲ್ಲ ಹೇಳ್ತಾ ಇದ್ದೀವಿ, ಹೈಕಮಾಂಡ್ ಹೇಳ್ತಾ ಇದೆ, ನಮ್ಮದೆಲ್ಲ CLPನಲ್ಲಿ ಎಲ್ಲರೂ ಹೇಳಿದರು. ಸೊ ಏನೇ ಇದ್ರೂ ಮುಖ್ಯಮಂತ್ರಿದಲ್ಲಿ PCC ಅಧ್ಯಕ್ಷರಲ್ಲಿ ಏನೇ ಬದಲಾವಣೆ ಆಗಬೇಕಾದ್ರೆ ಹೈಕಮಾಂಡ್ನಲ್ಲಿ ಏನಾದರೂ ತೀರ್ಮಾನ ತಗೊಂಡು ಆ ತೀರ್ಮಾನಕ್ಕೆ ಬದಲಾಗಿರ್ತಾರೆ ಎಲ್ಲರೂ. ಪಕ್ಷದಲ್ಲಿ ಅದೇ ನಡೀತಾ ಬಂದಿದೆ. ಜನ ಹೋಗುಗಳು ಯಾರೋ ಏನು ಹೇಳ್ತಾರೆ, ಯಾವುದೇ ಕೇಳಿದ್ರು ಕೂಡ ಒಂದು ಹೇಳ್ತಾರೆ, ಒಂದು ಮಾಧ್ಯಮಗಳಲ್ಲಿ ಬರ್ತದೆ. ಅಷ್ಟು ಬಿಟ್ಟರೆ ನನ್ನ ಇದರ ಪ್ರಕಾರ ಆಡಳಿತದಲ್ಲಿ ಭಾಳ ಸುಭದ್ರವಾಗಿ ಸರ್ಕಾರ ನಡೀತಾ ಇದೆ. ಹಾಗಾಗಿ ನಾವು ಹೇಳಿದ ಎಲ್ಲ ಗ್ಯಾರಂಟಿಗಳನ್ನು ದೇಶದಲ್ಲಿ ಸರಿಯಾದ ರೀತಿಯಲ್ಲಿ ಭ್ರಷ್ಟಾಚಾರ ಇಲ್ಲದ, 1 ರೂಪಾಯಿ ಭ್ರಷ್ಟಾಚಾರ ಇಲ್ಲದ 52,900 ಕೋಟಿ ನಾವು ಈ ವರ್ಷದಲ್ಲಿ ಖರ್ಚು ಮಾಡ್ತಾ ಇದ್ದೀವಿ. ಮಾರ್ಚ್ 30 ತನಕ ಅದರಲ್ಲಿ ಯಾರ್ದು ಭ್ರಷ್ಟಾಚಾರ ಐತೆ? ಯಾರನ್ನ ಅಪ್ಲಿಕೇಶನ್ ಹಾಕಿದ್ರೆ, ಪೆನ್ ತೆಗೆದ್ರೆ, ಕಾಗಿದ ಮೇಲೆ ಸೈನ್ ಮಾಡಿಕೊಟ್ರೆ ಏನಿಲ್ಲ, ಡೈರೆಕ್ಟಾಗಿ ಅವ್ರ ಅಕೌಂಟ್ಗಳಿಗೆ ಹೋಗ್ತಾ ಇದೆ. ಇನ್ನೊಂದು ಹೊಸ ಆರೋಪ ಮಾಡ್ತಾರೆ ಸರ್ BJP ಅವರು, ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅದೇ ನೋಡಿ, BJP ನೋಡಿ ಅಲ್ಲಿ ಇಲ್ಲಿ ಆಗಿಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಯಾವುದೇ ಸರ್ಕಾರಗಳಿದ್ರೂ ಕೆಲವೊಂದು ಐತರ ಘಟನೆಗಳು ನಡೀತಾ ಇರ್ತಾವೆ. ಬಂದಿರತಕ್ಕಂಥ ಎಲ್ಲರೂ ಸಹಕಾರ ಮಾಡಿ ಸರಿಪಡಿಸ್ಬೇಕಾಗಿದೆ. ಇವರು ಇಲ್ಲದ ಎಲ್ಲ ಸಲದ ಆರೋಪಗಳನ್ನ ಮಾಡಿ ಕ್ರಿಯೇಟ್ ಮಾಡೋರ BJP ಅವರು. ಅವ್ರಿಗೀಗ JDSನವ್ರು ಸಹಕಾರ ಕೊಡ್ತಾರೆ. ಇಬ್ಬರು ಸೇರಿ ಅವ್ರಿಗೆ ಬೇರೆ ಸರ್ಕಾರದ ಮೇಲೆ ಏನೇ ಕೆಟ್ಟ ಅಭಿಪ್ರಾಯ ತರಲಿಕ್ಕೆ ಅವಕಾಶ ಇಲ್ಲ. ಯಾವ್ಯಾವ ಲೋಪದೋಷಗಳು ನಮ್ಮ ಸರ್ಕಾರದಲ್ಲಿ ನಡೀತಾ ಇಲ್ಲ. ಭ್ರಷ್ಟಾಚಾರದಲ್ಲಿ ನಮ್ದು ಯಾವುದೇ ಇಲ್ಲಿ ಪ್ರಶ್ನೆ ಬಂದಿಲ್ಲ. ಈಗ 52 ಇದನ್ನೇ ಉದಾಹರಣೆ ಅಲ್ಲ, 52,000 ಕೋಟಿ ನಾವು ನೇರವಾಗಿ ಅವ್ರ ಅಕೌಂಟ್ಗೆ ಹಾಕ್ತಾ ಇದ್ವಿ. ಇಲ್ಲದ ಭ್ರಷ್ಟಾಚಾರ ಆದರೆ ಏನು 1 ಪೈಸೆ ಅದ ತೋರ್ಸು ಅಂತ ಹೇಳಿದ್ರು ಯಾರು? ಅವ್ರು 40% ಆಗಿರೋದು ಅವ್ರ ಕಾಂಟ್ರಾಕ್ಟ್ಗಳ ಅಧ್ಯಕ್ಷಗಳೇ ಹೇಳಿಲ್ಲ, ನಾವು ಹೇಳಿಲ್ಲ. ಈ ಕಾಂಟ್ರಾಕ್ಟ್ ಅಧ್ಯಕ್ಷಗಳು ನಾನು ಒಂದು ಮೀಟಿಂಗ್ ಮಾಡಿದ್ದೆ ಮೊನ್ನೆ, ಅವ್ರು ಕರೆಸಿ ನಾನು ಇಲಾಖೆದು PWD ಇಲಾಖೆದು ನಮ್ಮ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ, ನಮ್ಮ ಅರ್ಬನ್ ಡೆವಲಪ್ಮೆಂಟ್ದು ನಮ್ಮ ರಹೀಮ್ ಖಾನ್ ಅವರು ಮಾಡಿದರು. ಅಲ್ಲ ನಮ್ಮ ಹತ್ರ ಬಂದು ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಭಾಳ ಸಂತೋಷಪಟ್ಟು ಹೋದ್ರು ಎಲ್ಲರೂ. ಮತ್ತು ಅವರು ಒಂದು ಪೇಪರ್ಗೆ ಆ ಅಧ್ಯಕ್ಷರು ಭಾಳ ವಿವರವಾಗಿ ಕೊಟ್ಟಿದ್ದಾರೆ. ಏನು ಕುಮಾರಸ್ವಾಮಿ ಅವರು ಮಾತಾಡ್ತಕ್ಕಂಥದ್ದು ಸರಿಯಲ್ಲ 60% ಅಂತೇಳಿ. 60% ನಾವು ಕಾಂಟ್ರಾಕ್ಟ್ಗಳು ನಾವು ಏನು ಯಾವ ರೀತಿ ಕೆಲಸ ಮಾಡಬೇಕು, ಸುಮ್ಮನೆ ಎಲ್ಲ ಸಲದ ಆರೋಪಗಳು ಕಾಂಟ್ರಾಕ್ಟ್ಸನ್ನ ಉಪಯೋಗಿಸ್ಕೊಂಡು ಮಾಡಬಾರ್ದು ಅಂತ ಮಾತಾಡ್ತಾ ಇತ್ತು ಆ ಅಧ್ಯಕ್ಷರು ಹೇಳಿದ್ದಾರೆ.
ಯಾವುದೇ ಆ ರೀತಿಯಾಗಿ ಏನೂ ಆಗ್ತಾ ಇಲ್ಲ ಅನ್ನೋದು ಮಾತನ್ನು ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ರೀತಿಯಾದಾಗ ಎಲ್ಲ ವ್ಯವಸ್ಥಿತ ರೀತಿಯಲ್ಲಿ ಆಡಳಿತ ನಡೀತಾ ಇದೆ. ನಾವೇನು ಹೇಳಿದ್ವಿ ಅದನ್ನೆಲ್ಲ ಮಾಡ್ತಾಯಿದ್ವಿ. ಡೆವಲಪ್ಮೆಂಟ್ ಕೆಲಸ ಅದು. ಈ ಡೆವಲಪ್ಮೆಂಟ್ ಕೆಲಸದ ಇವತ್ತು 53 ಕೋಟಿ ನಾವು ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ತಡೆಗೋಡೆ ನಿರ್ಮಾಣ 5 ಕೋಟಿ ಮಾಡೋಕ್ಕಾಗ್ತದೆ. ಈಗ ಇಲ್ಲೇ ನಾವು 150 ಕೋಟಿ ನಾವು ಈ ಜಿಲ್ಲೆಯಲ್ಲೇ ಕೊಟ್ಟಿದ್ದೀವಿ ಈ ವರ್ಷದಲ್ಲಿ. ಮತ್ತು ಈಗ ಬಜೆಟ್ನಲ್ಲಿ ಮತ್ತೆ ಸೇರಿಸ್ತಾ ಇದ್ವಿ. ಈಗ 4,000 ಕೋಟಿ ಮೊನ್ನೆ 1.5 ತಿಂಗಳಾಗಿಲ್ಲ FNDCನಲ್ಲಿ PWD ಇದು ರಿಲೀಸ್ ಮಾಡಿದ್ದಾರೆ CM. ಮೊನ್ನೆ 189 ಕಾನ್ಸ್ಟಿಟ್ಯೂನ್ಸಿಗಳು ಯಾವುದೇ ಪಕ್ಷದಲ್ಲಿ ಅರ್ಬನ್ ಬಿಟ್ಟು 10 ಕೋಟಿ ರೋಡ್ ಡೆವಲಪ್ಮೆಂಟ್ ರೋಡ್ಸ್ಗೆ ಎಲ್ಲ ರಿಲೀಸೂ ಮಾಡಿದ್ದಾರೆ 10 ಕ್ರೋರ್ಸು. ಮತ್ತು ಅದರ ಜೊತೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ 5 ಡೆವಲಪ್ಮೆಂಟ್ ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ದಾರೆ. ಎಲ್ಲ ವ್ಯವಸ್ಥಿತ ರೀತಿಯಲ್ಲಿ ರಾಜ್ಯದ ಎಲ್ಲ ಭಾಗಗಳಲ್ಲಿ ಆಗ್ತದೆ. ಹಾಗಾಗಿ ಇವರು ಎಷ್ಟೇ ಒಬ್ಬ ಹೊಡಿದ್ರು ಇಬ್ಬರು ಸೇರಿ 3 ಕಡೆ ಸೋತಿರ್ತಕ್ಕಂಥ ಕಾರಣ ಕಲ್ಯಾಣ ಕರ್ನಾಟಕ, ಸಿಗ್ಗಾಮು, ಸೆಂಟ್ರಲ್ ಕರ್ನಾಟಕ ಮತ್ತು ಓಲ್ಡ್ ಮೈಸೂರು 3 ಕಡೆ ಇಡೀ ರಾಜ್ಯದ ಒಂದು ಅಭಿಪ್ರಾಯ ಹೇಳಿದಂಗೆ ಆಯ್ತಲ್ಲ. ಮತದಾನ ಮುಖಾಂತರ ಇಬ್ಬರು ಮುಖ್ಯಮಂತ್ರಿಗಳ ಮಕ್ಕಳೇ ಸೋತೋದ್ರು ಅಂದಮೇಲೆ ಕ್ಲಿಯರಾಗಿ ವೆರ್ಡಿಕ್ಟ್ ಕೊಟ್ಟರಲ್ಲ ಜನರು. ಇವರು ಎಷ್ಟೇ ಬಬ್ಬ ಹೊಡೆದ್ರು ಇದು ಮಾಡ್ತಾರೆ ಅದು ಮಾಡ್ತಾರೆ, ಮುಂಜಾನೆ ಬೆಳಗ್ಗೆ ಸಾಯಂಕಾಲದಲ್ಲಿ ಅದನ್ನೇ ಹೇಳ್ಕೊಂಡಿದ್ದಾರೆ. ಅದೇ ಉತ್ತರ ಜನರ ಕಡೆ ಸಿಕ್ಕಿರ್ತಕ್ಕಂಥ 3 ಕಡೆ ಕಾಂಗ್ರೆಸ್ ಆರಿಸಿ ಬರಲಿಕ್ಕೆ. ಇಷ್ಟೆಲ್ಲ ಆದಮೇಲೆ ಅವರು ಅದನ್ನು ಅರ್ಥ ಮಾಡ್ಕೊಂಡು ಯಾವುದು ರಾಜ್ಯದ ಅಭಿವೃದ್ಧಿಗೆ ಏನು ಕೆಲಸಗಳು ಮಾಡಬೇಕು, ಏನು ತಪ್ಪುಗಳು ಆಗ್ತಿರ್ತದೆ ಆಡಳಿತದಲ್ಲಿ, ಆ ತಪ್ಪುಗಳನ್ನ ಸರಿಪಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು. ಬಿಟ್ಟರೆ ಎಲ್ಲ ಸಲದ ಆರೋಪಗಳು ಮಾಡಿದ್ರೆ ಜನರು ಒಪ್ಪೋದಿಲ್ಲ. ಮನೆ ರಾಜನಾಥ್ ಸಿಂಗ್ ಬಂದರು, ಏನು ಹೇಳಿದ್ರಲ್ಲ, ಯಾವುದೇ ಸರ್ಕಾರ ಇರಲಿ ಕರ್ನಾಟಕ ಇದು ಬೆಸ್ಟ್ ಪ್ಲೇಸ್, ಬೆಂಗಳೂರು ಇದು ಎಂಟೈರ್ ದೇಶಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಇದು. ಮತ್ತು ಸಿದ್ದರಾಮಯ್ಯವರು ಉತ್ತಮ ಆಡಳಿತ ಮಾಡ್ತಾ ಇದ್ದಾರೆ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿದರು. ಈಗ ಭದ್ರಾವತಿಯಲ್ಲಿ ಒಂದು ಶಾಸಕರ ಪುತ್ರ ಅಧಿಕಾರಿಗೆ ಅದೇನು ಎಂಕ್ವೈರಿ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಎಂಕ್ವೈರಿ ಮಾಡಲಿಕ್ಕಾಗಲೇ DSP ಹಾಕಿದ್ವಿ. ಎಂಕ್ವೈರಿ ಬಂದ್ಕೊಳ್ಳೆ ಅವರು ಮಂತ್ರಿ ಮಗ ಆಗಲಿ MLA ಮಗ ಆಗಲಿ MLA ಆಗಲಿ ಆ್ಯಕ್ಷನ್ ತೊಗೊಳ್ಳೇದು ಅಂತಾರೆ. ಅದ್ರಾಗ ಏನು ಎರಡನೇ ಪ್ರಶ್ನೆ ಇಲ್ಲ. ತಪ್ಪು ಮಾಡಿದ್ದಾರೆ ಅಂದರೆ ಮುಖ್ಯಮಂತ್ರಿಗಳು ಈಗಾಗಲೇ ಸ್ಪಷ್ಟೀಕರಣ ಮಾಡಿದ್ದಾರೆ. ಏನೇ ಮಾಡಬೇಕಾದ್ರೆ ಯಾವುದೇ ರಾಜ್ಯದ ಯಾವುದೇ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ ಜವಾಬ್ದಾರಿ. ಅವರು ಹೈಕಮಾಂಡ್ ಜೊತೆಯಲ್ಲಿ ಮಾತಾಡಿ ಮಾಡ್ತಾರೆ. ಅವ್ರು ಹೇಳಿರ್ತಕ್ಕಂಥ ಇಷ್ಟೇ. ಈಗಂತೂ ಏನೋ ಅಂಥ ಸಂದರ್ಭ ಇಲ್ಲ. ಒಂದು ಖಾಳಿ ಇದೆ ನಾಗೇಂದ್ರ ಅವರ ರೆಸಿಗ್ನೇಷನ್, ಅದನ್ನು ತುಂಬಿಸ್ಬೇಕಂತ ಒತ್ತಡ ಬರ್ತದೆ, ಮಾಡ್ತೀನಿ ಅಂತ ಮಾತ್ರ ಹೇಳಿದ್ದಾರೆ. ಇದು ಬಿಟ್ಟರೆ ಬೇರೆ ನನಗಂತೂ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲ ಬದಲೇ ಬರ್ಬೋದು, ಅವ್ರ ಮೇಲೆ ಏನೂ ಇಲ್ಲ ಅಂತೇಳಿ ಅಪಾದನೆ ಏನಿಲ್ಲ ಅಂತೇಳಿ ಬಂತಲ್ಲ ರಿಪೋರ್ಟು. ಅವ್ರನ್ನೇ ಮಾಡೋದು ಬೇರೆ ಮಾಡೋದು ಮುಖ್ಯಮಂತ್ರಿಗಳು ಬಿಟ್ಟಿರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.